ಇಲ್ಲ, ನಾನು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅನ್ನೋ ಗಾದೆನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಇಷ್ಟವಾದಲ್ಲಿ, ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಈ ಗಾದೆ ಏನನ್ನ ಹೇಳುತ್ತೆ ಅಂತಂದರೆ, ಬಣ್ಣವನ್ನು ನೋಡಿ ಯಾವುದನ್ನು ಅಳಿಬೇಡಿ ಅನ್ನೋದು, ಯಾವುದೇ ನಿರ್ಧಾರಕ್ಕೂ ಬರಬೇಡಿ ಅನ್ನೋದು ಈ ಗಾದೆ ತಿಳಿಸುತ್ತೆ. ಸಾಮಾನ್ಯವಾಗಿ ಜನ ಮುಖವನ್ನು ದೇಹದ ಗಾತ್ರ, ಎತ್ತರ, ದಪ್ಪ, ಬಣ್ಣಗಳನ್ನು ನೋಡಿ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಂಡು ಬಿಡುತ್ತಾರೆ. ಈ ರೀತಿ ವ್ಯಕ್ತಿಯ ಬಣ್ಣ, ಮುಖ ನೋಡಿ ತೀರ್ಮಾನ ತೆಗೆದುಕೊಳ್ಳುವುದು ಸರಿಯಲ್ಲ. ವ್ಯಕ್ತಿಯ ಗುಣ ಎಂತಹುದೆಂಬುದನ್ನು ಸರಿಯಾಗಿ ಪರೀಕ್ಷಿಸಿ ನಿರ್ಧಾರಗಳನ್ನು ಕೈಗೊಳ್ಳಬೇಕೆಂದು ಈ ಗಾದೆ ಮಾರ್ಗದರ್ಶನ ಮಾಡುತ್ತಿದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆಯು ಇದೇ ರೀತಿ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಅಂದರೆ ಕಾಮನಾಗಿ ಸಾಮಾನ್ಯವಾಗಿ ಜನ ಮುಖ ನೋಡಿ, ಅವ್ರ ಗಾತ್ರ, ಎತ್ತರ, ಬಣ್ಣ ನೋಡಿ ಅವ್ರು ಹೀಗೆ ಅಂತ ಡಿಸೈಡ್ ಮಾಡ್ತಾರೆ. ಅದು ಆ ರೀತಿ ಇರೋದಿಲ್ಲ. ನೋಡಿ ವ್ಯಕ್ತಿತ್ವದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಂಡು ಬಿಡುತ್ತಾರೆ. ಈ ರೀತಿ ವ್ಯಕ್ತಿಯ ಬಣ್ಣ, ಮುಖ ನೋಡಿ ತೀರ್ಮಾನ ತೆಗೆದುಕೊಳ್ಳುವುದು ಸರಿಯಲ್ಲ. ಹೌದು, ನಾವು ಅವರು ಬೆಳ್ಳಗಿದ್ದಾರೆ, ಕಪ್ಪಗಿದ್ದಾರೆ ಅಥವಾ ದಪ್ಪಕ್ಕಿದ್ದಾರೆ ಅಂತ ಅದನ್ನೆಲ್ಲ ನೋಡಿ ಅವ್ರು ಇದೇ ರೀತಿ ಇದ್ದಾರೆ, ಅವ್ರ ಗುಣ ಇದೇ ರೀತಿ ಇದೆ ಅಂತ ನಾವು ಡಿಸೈಡ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದು ಈ ಪ್ಯಾರದ ಅರ್ಥ. ಆಕಳು ಎಂದರೆ ಹಸು. ಎಷ್ಟೋ ಹಸುಗಳು ನೋಡಲು ಕಪ್ಪು, ಬಿಳಿ, ಕೆಂದು ಬಣ್ಣಗಳನ್ನು ಹೊಂದಿರುತ್ತದೆ. ಎಷ್ಟೋ ಆಕಳುಗಳು ಕಪ್ಪು, 2-3 ಥರ ಬಣ್ಣಗಳನ್ನು ಹೊಂದಿರುತ್ತದೆ. ಆದರೆ ಅವು ಕೊಡುವ ಹಾಲು ಬೆಳ್ಳಗಿರುತ್ತದೆ. ಅದರ ಬಣ್ಣ ಯಾವುದೇ ಇರಲಿ, ಅದು ಯಾವ್ಯಾವ ಬಣ್ಣದ ಹಸುಗಳಾದ್ರೂ ಅದು ಕೊಡುವಂಥ ಹಾಲು ಬಿಳುಪಾಗಿರುತ್ತದೆ. ಹಾಲಿನ ಬಣ್ಣ ಹಸುವಿನ ಬಣ್ಣವನ್ನು ಅವಲಂಬಿಸಿರುವುದಿಲ್ಲ. ಇದರಂತೆ ಮನುಷ್ಯನ ಗುಣವು ಅವನ ಬಣ್ಣವನ್ನು ಅವಲಂಬಿಸಿರುವುದಿಲ್ಲ. ಇದು ಹಸುಗೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅನ್ನೋದರ ಮನುಷ್ಯರಿಗೆ ಹೋಲಿಸ್ಬೇಕಾದ್ರೆ ಆ ಮನುಷ್ಯರೂ ಅಷ್ಟೇ, ಅವರ ಗುಣವನ್ನು ಅವರ ಬಣ್ಣದಿಂದ ಅಳೆಯಲಾಗುವುದಿಲ್ಲ ಅನ್ನೋದು ಕೂಡ ಸತ್ಯ. ಇದರಂತೆ ಮನುಷ್ಯನ ಗುಣವು ಅವನ ಬಣ್ಣವನ್ನು ಅವಲಂಬಿಸಿರುವುದಿಲ್ಲ. ಒಳ್ಳೆಯ ಚಿನ್ನದಂತೆ ಮಿನುಗುವ ಹಳದಿ, ಕೆಂಪು ಮಿಶ್ರಿತವಾದ ಲಕಲಕ ಹೊಳೆಯುವ ಬಣ್ಣವನ್ನು ಹೊಂದಿರುವ ಜನರೆಲ್ಲರ ಮನಸ್ಸು ಅಷ್ಟೇ ಶುಭ್ರವಾಗಿರುವುದಿಲ್ಲ. ಅಂದರೆ ನೋಡೋದು ತುಂಬ ಚೆನ್ನಾಗಿದ್ರೂ ಅವರ ಮನಸ್ಸು ಅಷ್ಟೇ ಶುಭ್ರವಾಗಿರುವುದಿಲ್ಲ ಅನ್ನೋದು ಈ ಸೆಂಟೆನ್ಸ್ನ ಅರ್ಥ. ಇದರಂತೆ ನೋಡಲು ಕಪ್ಪಗಿರುವ ಜನರ ಮನಸ್ಸು ಅತ್ಯಂತ ಮೃದುವಾಗಿಯೂ ಸಹಾನುಭೂತಿ, ಸಹಕಾರ, ಸಹಾಯಪರತೆ ಮುಂತಾದ ಉತ್ತಮ ಗುಣಗಳನ್ನು ರೂಢಿಸಿಕೊಂಡಿರಬಹುದು. ಅಂದರೆ ಬೆಳ್ಳಗಿರೋರಿಗೆಲ್ಲ ಒಳ್ಳೆ ಗುಣ ಇರುತ್ತೆ, ಕಪ್ಪಗಿರೋರ್ಗೆ ಇರೋದಿಲ್ಲ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅವರನ್ನು ಅಂದರೆ ಕಪ್ಪಗಿರೋರಲ್ಲೂ ಕೂಡ ಅವರು ತುಂಬ ಸಾಫ್ಟ್ ಆಗಿರ್ತಾರೆ, ಎನ್ಪಿಗ್ ನೇಚರ್ ಇರುತ್ತೆ ಅಂಥವರು ಕೂಡ ಇರ್ತಾರೆ. ಅಂದರೆ ಬಣ್ಣ ನೋಡಿ ನಾವು ಗುಣವನ್ನು ಅಳಿಬಾರ್ದು ಅನ್ನೋದು ಒಂದು ಈ ಸೆಂಟೆನ್ಸ್ನ ಅರ್ಥ ಇರುತ್ತೆ. ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಅವನ ಮೈಯ ಬಣ್ಣಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲವೆಂದು ಈ ಗಾದೆ ಹೇಳುತ್ತಿದೆ. ಥ್ಯಾಂಕ್ ಯು.